Hello everyone, welcome to my videos. In today, let us start the ninth standard English subject. In this subject, let us we start the chapter name, The Will of Sacrifice. So you have to know that the will of sacrifice it is to be says to the life of Bhagat Singh. So in this chapter, the it is says to the life of early life of Bhagat Singh, his education, and then how he was Bhagat Singh. He was involved to the freedom struggle movement, and then how he was sacrificed to the life of two Indian freedom fighters. So these are all informations we have to learn in this class. Okay, yesterday I told you at that Bhagat Singh in the Lahore Jai, he has to write to the two letters in his prisoners and then brothers. And then he kept the spark of freedom alive, lives his letters written from the jail cell. And then he thus he proved that the value of a man lies not in what he is capable of receiving, but in the capable of giving. The two of the letters that he wrote, one to his the fellow freedom fighters, and the other his brothers, tell the tell us what kind of a freedom fighter Shahid Bhagat Singh was. I told her the Bhagat Singh wrote the last letter to his brother, the Batukeshwar the March 21, the 1921, the Central Jail of Lahore. So this is the write on that Bhagat Singh to the last letter to his brother Batukeshwar Da. And still today, let us we start that Bhagat Singh write on the second letter. So what did he write in the letter ಅನ್ನೋದನ್ನ ನಾವು ಈಗ ತಿಳ್ಕೊಳ್ತಾ ಹೋಗೋಣ. Bhagat Singh letter to the second LCC convicts. ಭಗತ್ ಸಿಂಗ್ ಸೆಕೆಂಡ್ ಲೆಟರ್ ಬರೆದಿದ್ದು LCC ಕನ್ವಿಕ್ಟ್ಸ್. ಸೊ LCC ಅಂತ ಹೇಳಿದರೆ ಲಾಹೋರ್ ಸೆಂಟ್ರಲ್ ಸೆಲ್ಲಲ್ಲಿ ಇದ್ದಂತಹ ಕನ್ವಿಕ್ಟ್ಸ್ ಮೀನ್ಸ್ ಕೈದಿಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಸಹಚರರು ಅವರಿಗೆ ಲೆಟರನ್ನು ಬರೀತಾರಂತೆ. March 22, the 1931 in the Lahore Jail. ಕಮ್ರೇಡರ್ಸ್. ಸೊ ಕಮ್ರೇಡರ್ಸ್ ಅಂತ ಹೇಳಿದರೆ ಜೊತೆಗಾರರು ಅಥವಾ ಫೆಲೋ ಅಸೋಸಿಯೇಟ್ಸ್ ಅನ್ನೋ ಮೀನಿಂಗನ್ನು ಕೂಡ ಕೊಡ್ತಾರೆ. ಜೊತೆಗಾರರೇ. ದ ಡಿಸೈರ್ ಟು ಲೈವ್ ಈಸ್ ನ್ಯಾಚುರಲ್, ಇಟ್ ಈಸ್ ಮೀ ಆಲ್ಸೋ. ಸೊ ಬದುಕುವ ಆಸೆ ಸಹಜ, ನನಗೂ ಕೂಡ ಬದುಕುವ ಆಸೆ, ಬದುಕಬೇಕು ಅಂತ ಅನಿಸ್ತಾ ಇದೆ. ಐ ಡು ನಾಟ್ ವಾಂಟ್ ಟು ಕನ್ಸಿಲೇಟ್, ಆದರೆ ಇದನ್ನು ನಾನು ಮುಚ್ಚಿಡುವುದಿಲ್ಲ. ಐ ಡು ನಾಟ್ ವಾಂಟ್ ಟು ಕನ್ಸಿಲೇಟ್. ಸೊ ಕನ್ಸೀಲ್ ಮೀನ್ಸ್ ಅಂತಂದರೆ ಕೀಪ್ ಸ್ಟ್ರಿಕ್ಟ್ ಅಂತಲೂ ಕೂಡ ಮೀನಿಂಗ್ ಕೊಡ್ತದೆ. ಆ್ಯಂಡ್ ದೆನ್ ಹೈಡ್ ಅಂದರೆ ಮುಚ್ಚಿಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಕಂಡೀಷನಲ್, ಆದರೆ ಇದು
ನಿರ್ಬಂಧಿತವಾಗಿದೆ. ಬದುಕುವ ಅಂದರೆ ಮನುಷ್ಯ ಬದುಕಬೇಕು ಅನ್ನೋದು ಸಹಜವಾದ, ಎಲ್ಲರಿಗೂ ಹಾಗೆ ಅನಿಸ್ತದೆ. ಅದೇ ಥರ ಭಗತ್ ಸಿಂಗಿಗೂ ಅನಿಸ್ತಾ ಇದೆ. ಆದರೆ ಐ ಡು ನಾಟ್ ವಾಂಟ್ ಟು ಕನ್ಸಿಲೇಟ್ ಬಟ್ ಇಟ್ ಈಸ್ ಕಂಡೀಷನಲ್. ನಾನು ಇದನ್ನು ಮುಚ್ಚುಳಿಲ್ಲ, ರಾಜಾರೋಷವಾಗಿ ಹೇಳ್ಕೊಳ್ತೀನಿ, ಆದರೆ ಇದು ನಿರ್ಬಂಧಿತವಾಗಿದೆ. ಐ ಡೋಂಟ್ ವಾಂಟ್ ಟು ಲೈವ್ ಆ್ಯಸ್ ಎ ಪ್ರಿಸನರ್ ಆರ್ ಅಂಡರ್ ದ ರೆಸ್ಟ್ರಿಕ್ಷನ್. ಆದರೆ ನನಗೆ ಇಷ್ಟ ಇಲ್ಲ, ಏನು, ನಾನು ಕೈದಿಯಾಗಿ ಬದುಕುವಲು ಇಷ್ಟ ಇಲ್ಲ. ಅಂಡರ್ ದ ರೆಸ್ಟ್ರಿಕ್ಷನ್ಸ್ ಟು ದ ಬ್ರಿಟಿಷ್ ಗವರ್ನಮೆಂಟ್ ಅಂಥೇಳಿ ಹೇಳ್ತಾರೆ. ಮೈ ನೇಮ್ ಹ್ಯಾಸ್ ಬಿಕಮ್ ಎ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್. ಆದರೆ ನನ್ನ ಹೆಸರು ಭಾರತದ ಕ್ರಾಂತಿಕಾರಿಯ ಚಿಹ್ನೆಯಾಗಲಿ. ಹಾಗೆ ದ ಐಡಿಯಲ್ ಅಂಡ್ ದ ಸ್ಯಾಕ್ರಿಫೈಸ್ ಆಫ್ ರೆವಲ್ಯೂಷನರಿ ಪಾರ್ಟಿ ಹ್ಯಾಸ್ ಇಲವೇಟೆಡ್ ಮೀ ಎ ಹೈ ಬಿಯಾಂಡ್ ವಿಚ್ ಐ ವಿಲ್ ನೆವರ್ ಬಿ ಏಬಲ್ ಟು ರೈಸ್ ಇಫ್ ಐ ಲೈವ್. ಸೊ ನನ್ನ ಹೆಸರು ಭಾರತದ ಕ್ರಾಂತಿಕಾರಿಯ ಚಿಹ್ನೆಯಾಗಲಿ. ನನ್ನ ಕ್ರಾಂತಿಕಾರಿ ಆದರ್ಶ ಭಾವನೆಗಳು ಮತ್ತು ಪ್ರಾಣತ್ಯಾಗ ನಾನು ಬದುಕಿದರೂ ಏರಿಸಲಾಗದ ಎತ್ತರಕ್ಕೆ ನನ್ನನ್ನು ಏರಿಸ್ತದೆ ಅಂಥೇಳಿ ದ ಭಗತ್ ಸಿಂಗ್ ರೈಟ್ ಆನ್ ದ ಲೆಟರ್ ಟು ಹಿಸ್ ಕಂಬ್ರೇಡರ್ಸ್. ಫಾರ್ ಎಕ್ಸಾಂಪಲ್ ಕೇಳ್ತಾರೆ, ಒನ್ ಮಾರ್ಕ್ಸಿಗೆ ದ ಭಗತ್ ಸಿಂಗ್ ನೇಮ್ ಬಿಕಮ್ ದ ಸಿಂಬಲ್ ಆಫ್ ಡ್ಯಾಶ್ ಅಂತ ಕೇಳಿದ್ರೆ ನೀವೇನು ಬರೀಬೇಕು? ದ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್. And the next answer, today people do not know my weakness. If I escape gallows, those weakness will came before them and the symbol of revolution will get transcended, or perhaps it may be vanished altogether. ಆದರೆ ಇಂದು ಜನರಿಗೆ ನನ್ನ ದೌರ್ಬಲ್ಯಗಳೇನು ಗೊತ್ತಿಲ್ಲ, ಅಂದರೆ ನಮ್ಮ ವೀಕ್ನೆಸ್ಗಳು ಜನರಿಗೆ ಗೊತ್ತಿಲ್ಲ. ಇಫ್ ಐ ಎಸ್ಕೇಪ್ ಗ್ಯಾಲೋಸ್ ದೋಸ್ ವೀಕ್ನೆಸ್ ವಿಲ್ ಬಿಕಮ್ ಬಿಫೋರ್ ದೆಮ್ ದ ಸಿಂಬಲ್ ಆಫ್ ರೆವಲ್ಯೂಷನ್ ವಿಲ್ ಗೆಟ್ ಟ್ರಾನ್ಸಿನ್ ಆರ್ ಪರ್ಹ್ಯಾಪ್ಸ್ ಇಟ್ ಮೇ ಬಿ ವ್ಯಾನಿಶ್ಡ್. ಆದರೆ ನಾನು ನೇಣುಗಂಬದಿಂದ ಪಾರಾದರೆ, ನಾನು ಅಥವಾ ನೇಣುಗಂಬಕ್ಕೆ ಹಾಕ್ತಾರಂತ ಎಸ್ಕೇಪ್ ಆದರೆ, ಸೊ ಆವಾಗ ನನ್ನ ದೌರ್ಬಲ್ಯಗಳು ಅವರಿಗೆ ತಿಳಿತದೆ. ಅದರ ಜೊತೆಗೆ ಕ್ರಾಂತಿಯ ಪ್ರತೀಕಕ್ಕೆ ಕಳಂಕವಾಗ್ತದೆ. ಕ್ರಾಂತಿಯ ಪ್ರತೀಕಕ್ಕೆ ಇದು ಕಳಂಕವಾಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆನ್ ದ ಅದರ್ ಹ್ಯಾಂಡ್, ಇಫ್ ಐ ಮೌಂಟ್ ದ ಗ್ಯಾಲೋಸ್ ಬ್ಲಡಿ ಆ್ಯಂಡ್ ವಿತ್ ಎ ಸ್ಮೈಲ್. ಸೊ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಅಳಿಸಿ ಹೋಗ್ತಾನೆ. ನಾನು ಕ್ರಾಂತಿ ಮಾಡಬೇಕು, ಜನರನ್ನು ಎಚ್ಚರಿಸಬೇಕು, ಸ್ವತಂತ್ರವನ್ನು ತಂದುಕೊಡ್ಬೇಕು, ಬ್ರಿಟಿಷ್ನ ಓಡಿಸಬೇಕು ಅನ್ನೋದು ಎಲ್ಲ ನನ್ನ ದೃಢ ನಿರ್ಧಾರಗಳಾಗಿದೆ, ಹೋರಾಟಗಳಾಗಿದೆ. ನಾನೇ ಹೆದರ್ಕೊಂಡು ನೇಣುಗಂಬಕ್ಕೆ ಹಾಕ್ತಾರೆ ಅಂತೇಳಿ ಹೋದರೆ ಆವಾಗ ಜನರಿಗೆ ನನ್ನ ವೀಕ್ನೆಸ್ ಗೊತ್ತಾಗ್ತದೆ, ಅಯ್ಯೋ ಈತ ಹೇಳಿ ಅಂತೇಳಿ. ಹಾಗಾಗಿ ಆ ಥರ ಆಗಬಾರ್ದು ಅಂಥೇಳಿ ನಾನು ಧೈರ್ಯವಾಗಿ ನೇಣುಗಂಬಕ್ಕೇರಿದರೆ ಏರಬೇಕು. ಆವಾಗ ರೆವಲ್ಯೂಷನರ್ ಎಂತಹ ಧೈರ್ಯವಂತರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಅಂಥೇಳಿ ಹೇಳ್ತಾ, ಹಿ ಕ್ಯಾನ್ ಸ್ಮೈಲ್ that will the inspire the Indians' mother, and they will aspire that their children should become Bhagat Singh. ಹಾಗೆ ಭಾರತೀಯ ತಾಯಿಯಂದಿರಿಗೆ ನನ್ನ ಸಾವು ಅನ್ನೋದು ಒಂದು ಸ್ಫೂರ್ತಿಯಾಗಲಿ, ಅವರೂ ಸಹ ತಮ್ಮ ಮಕ್ಕಳು ಭಗತ್ ಸಿಂಗ್ನಂತಾಗಲಿ ಎಂದು ಆಶಿಸ್ತಾರೆ ಅಂಥೇಳಿ ಭಗತ್ ಸಿಂಗು ಹೇಳ್ತಾ ಇದ್ದಾರೆ. That will inspire Indian mothers, and they will aspire that their children should
also become Bhagat Singh. ಸೊ ನನ್ನ ಸಾವಿನಿಂದ ನನ್ನನ್ನು ನೇಣಿಗಂಬಕ್ಕೆ ಹಾಕೋದ್ರಿಂದ ಭಾರತದ ಎಷ್ಟೋ ತಾಯಂದರಿಗೆ ನಾನು ಸ್ಫೂರ್ತಿಯಾಗ್ತೀನಿ. ಅವರು ಸಹ ನಮ್ಮ ಮಕ್ಕಳು ಭಗತ್ ಸಿಂಗಿನ ಹಾಗೆ ಧೈರ್ಯ ಶೌರ್ಯದಿಂದ ಇರಲಿ ಅಂತೇಳಿ ಅಂದ್ಕೊತಾರೆ ಅಂತ ಹೇಳಿ ಭಗತ್ ಸಿಂಗ್ ಹೇಳ್ತಾರೆ. ಜೊತೆಗೆ thus the number of prisoners ready to sacrifice their lives for the freedom of our country will increase enormously. ಹಾಗೆ ನನ್ನ ಥರನೇ ದ ನಂಬರ್ ಆಫ್ ಪ್ರಿಸನರ್ಸ್ ವರ್ ರೆಡಿ ಟು ಸ್ಯಾಕ್ರಿಫೈಸ್ ದೇರ್ ಲೈವ್ಸ್. ಪ್ರಿಸನರ್ಸ್ ಅಂತ ಹೇಳಿದ್ರೆ ಹೋರಾಟಗಾರರು, ಕೈದಿಗಳು, ಜೊತೆಗಾರರು. ಅವರು ಕೂಡ ತಮ್ಮ ಪ್ರಾಣ ತ್ಯಾಗ ಮಾಡಲಿಕ್ಕೆ ಕೂಡ ಅವರು ಸಿದ್ಧರಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತದೆ. ಹಾಗಾದರೆ ದೇಶಕ್ಕೆ ಹೋರಾಡೋರ ಸಂಖ್ಯೆ ಹೆಚ್ಚಾಗ್ತದೆ. ಅವರ್ ಕಂಟ್ರಿ ವಿಲ್ ಇನ್ಕ್ರೀಸ್ ಎನಾರ್ಮಸ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಮಟ್ಟದಲ್ಲಿ ಹೆಚ್ಚಾಗುವುದು. ದ ನ್ಯೂಮರಸ್ ಸಾಕಷ್ಟು ಮಟ್ಟದಲ್ಲಿ ಹೆಚ್ಚಾಗುವುದು ಅನ್ನೋ ಮೀನಿಂಗನ್ನು ಕೊಡ್ತಾರೆ. ಇಟ್ ವಿಲ್ ದೆನ್ ಬಿಕೇಮ್ impossible for imperialism to face to the tide of revolution, and all their might and their scientific efforts will not be able to stop its onward march. ಸೊ ಈಗ ಬ್ರಿಟಿಷರ ಸಾಮ್ರಾಜ್ಯಶಾಹಿಗೆ ಕ್ರಾಂತಿಯ ಮಹಾ ಅಲೆಗಳು ಎದುರಿಸಲು ಸಾಧ್ಯವಾಗುವುದಿಲ್ಲ. ನಂತರ ಬ್ರಿಟಿಷರು ತಮ್ಮ ಶಕ್ತಿ ಮತ್ತು ಕ್ರೂರತನದಿಂದ ತಮ್ಮ ಮುಂದಿನ ಕ್ರಾಂತಿಯನ್ನು ತಡೆಯಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಸೊ ವೆನ್ ದ ಫ್ರೀಡಮ್ ಫೈಟರ್ಸ್ ಟು ವಿಲ್ ಇನ್ಕ್ರೀಸ್ ನ್ಯೂಮರಸ್ಲಿ, ದೇ ವಿಲ್ ಸ್ಟಾಪ್ ಬೈ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದೆನ್ ದ ಇಂಪೀರಿಯಲಿಸಮ್ ಟು face the revolution for that British, and their might they to the scientific efforts it will not be able to stop onward march. ಅಂದರೆ ನಾವು ಗಣನೀಯವಾಗಿ ಸ್ವಾತಂತ್ರ್ಯದ ಬಗ್ಗೆ ಕಿಚ್ಚನ್ನು ಎತ್ಕೊಂಡು ನನ್ನ ದೇಶಕ್ಕಾಗಿ ನಾನು ಏನಾರೇ ಮಾಡಬೇಕು ಅಂತ ಮುಂದೆ ಬರುವಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತೇಳಿದ್ರೆ ಬ್ರಿಟಿಷನ್ನು ನಾವು ಆರಾಮಾಗಿ ಹೊಡೆದೋಡಿಸ್ಬೋದು. ಅವ್ರು ಎಷ್ಟೇ ಜನ ಬಂದರೂ ಕೂಡ ನಮ್ಮನ್ನೇನು ಮಾಡೋಕ್ಕೆ ಆಗೋದಿಲ್ಲ. ಟು ಆಲ್ ದೇರ್ ಮೈಟ್ ಆ್ಯಂಡ್ ದೇರ್ ಸೈನೆಟಿಕ್ ಎಫರ್ಟ್ಸ್ ಇಟ್ ವಿಲ್ ನಾಟ್ ಏಬಲ್ ಟು ಸ್ಟಾಪ್ ಇಟ್ಸ್ ಆನ್ವರ್ಡ್ ಮಾರ್ಚ್. ಮುಂದೆ ಬರುವಂತಹ ನಮ್ಮ ಜನಸಮೂಹಗಳು ಮಾರ್ಚ್ಗಳನ್ನು ಅವರು ತಡಿಲಿಕ್ಕಾಗೋದಿಲ್ಲ ಅಂಥೇಳಿ ಈ 10th ಸ್ಟಾನ್ಸದಲ್ಲಿ ಹೇಳ್ತಾರೆ. And then last stanza of this chapter. Yes. So one thing to pricks me even today. ಹೌದು, ಆದರೆ ಒಂದು ವಿಚಾರ ಈಗಲೂ ಕೂಡ ನನ್ನನ್ನು ಏನು ಮಾಡ್ತಾ ಇದೆ, ಕಾಡ್ತಾ ಇದೆ. ಮೈ ಹಾರ್ಟ್ ನ್ಯೂಚರ್ಡ್ ಸಮ್ ಆಂಬಿಷನ್ ಫಾರ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಹ್ಯುಮ್ಯಾನಿಟಿ ಆ್ಯಂಡ್ ಫಾರ್ ಮೈ ಕಂಟ್ರಿ. ಸೊ ಈಗಲೂ ಕೂಡ ನನಗೆ ಒಂದು ವಿಚಾರ ತುಂಬ ಕಾಡ್ತಾ ಇದೆ. ಅದೇನಪ್ಪ ಅಂತ ಅಂದರೆ, ನನ್ನ ದೇಶಕ್ಕಾಗಿ ಹಾಗೂ ಮಾನವತೆಗಾಗಿ ಏನನ್ನಾದರೂ ಮಾಡಬೇಕು ಎಂದು ನನ್ನ ಹೃದಯಾಂತರಾಳದ ಮಹದಾಸೆಯಾಗಿದೆ. ಸೊ ಭಗತ್ ಸಿಂಗ್ ಅವರ ಹೃದಯಾಂತರಾಳದ ಅಂದರೆ ದ ಹಾರ್ಟ್ ನ್ಯೂಚರ್ಡ್ ಸಮ್ ಟು ದ ಆಂಬಿಷನ್ ಫಾರ್ ಡೂಯಿಂಗ್ ಸಮಥಿಂಗ್ ಫಾರ್ ದಟ್ ದ ಹ್ಯುಮ್ಯಾನಿಟಿ ಆ್ಯಂಡ್ ಫಾರ್ ಮೈ ಕಂಟ್ರಿ. ನನ್ನ ದೇಶ ಹಾಗೂ ನನ್ನ ಜನತೆಗಾಗಿ ನಾನೇನಾದರೂ ಮಾಡಬೇಕು ಅಂತ ಹೇಳಿ ಭಗತ್ ಸಿಂಗ್ ಅವರ ಹೃದಯ ಏನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಮಿಡಿತಾ ಇರ್ತದೆ. I have not been able to fulfill even 1,000 part of those ambition. ಆದರೆ ನಾನು 1000ರಲ್ಲಿ 1 ಭಾಗವನ್ನು ಸಹ ಪೂರೈಸಲಾಗಲಿಲ್ಲ.
If I live, I might perhaps get a chance to fulfill them. ಬಹುಶಃ ನಾನು ಬದುಕಿದರೆ ಅದು ಖಂಡಿತವಾಗಿ ಅಥವಾ ನನಗೊಂದು ಚಾನ್ಸ್ ಕೊಟ್ಟರೆ ಖಂಡಿತ ನಾನು ಏನು ಮಾಡ್ತೀನಿ, ನನ್ನ ಆಸೆಯನ್ನು ನಾನು ಫುಲ್ಫಿಲ್ ಮಾಡ್ತೀನಿ. ಸೊ ವಾಟ್ ವಾಸ್ ದ ಡಿಸೈರ್ ಆಫ್ ದಿಸ್ ಭಗತ್ ಸಿಂಗ್? For doing something of humanity and for my country. Humanity and for my country. If ever it came to my mind that I should not die. ಸೊ ಆದರೆ ನನ್ನ ಸಾವಿನಿಂದ ಮಾತ್ರ ಅದನ್ನು ಪೂರ್ಣಗೊಳಿಸಲು ಸಾಧ್ಯ. It came from this end only. I am proud of myself days and I am anxious waiting for the final test. I wish to the day may come near soon. ನನ್ನ ಸಾವಿನಿಂದ ಮಾತ್ರ ಇದನ್ನು ಪೂರ್ತಿಯಾಗಿ ಪೂರ್ಣಗೊಳಿಸಲು ಸಾಧ್ಯ. ನಾನು ನನ್ನ ಈ ದಿನಗಳಿಗಾಗಿ ಹೆಮ್ಮೆ ಪಡ್ತಾ ಇದ್ದೇನೆ. ಮತ್ತು ಆ ದಿನಗಳು ಅಂದರೆ ಆ ದಿನಗಳು ಇಟ್ ಮೀನ್ಸ್ ದ ಹ್ಯಾಂಗಿಂಗ್ ಡೇ. ವೆನ್ ದ ಭಗತ್ ಸಿಂಗ್ ದ ಬ್ರಿಟಿಷ್ ಗೌರ್ನಮೆಂಟ್ ಈ ವಾಸ್ ಹ್ಯಾಂಗ್. ನನ್ನ ಸಾವಿನಿಂದ ನಾವು ಕ್ರಾಂತಿಕಾರಿಗಳು ಎಷ್ಟು ಧೈರ್ಯವಂತರು, ಎಂತೆಂಥ ಕಷ್ಟಗಳನ್ನು ಫೇಸ್ ಮಾಡೋಕ್ಕೆ ರೆಡಿ ಮಾಡ್ತೀವಿ. ಸೊ ಹೌ ಟು ಸ್ಯಾಕ್ರಿಫೈಸ್ ದೇರ್ ಲೈಫ್ ಅನ್ನೋದನ್ನು ತೋರಿಸ್ತೀನಿ ಅಂಥೇಳಿ ದ ಭಗತ್ ಸಿಂಗ್ ಟು ವೈಟಿಂಗ್ ದ ಆ್ಯಂಕ್ಷಿಯಸ್ಲಿ ವೈಟಿಂಗ್ ಫಾರ್ ದ ಫೈನಲ್ ಡೇ. ಐ ವಿಶ್ ದ ಡೇ ಮೇ ಕಮ್ಸ್ ನಿಯರರ್ ಝೋನ್. ಸೊ ಹಾಗಾಗಿ ಆ ದಿನಗಳು ಬೇಗನೆ ಬರಲಿ ಎಂದು ಭಗತ್ ಸಿಂಗ್ ಅವರು ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿ ಟು ರೈಟ್ ಆನ್ ದ ಲೆಟರ್ ಟು ಹಿಸ್ ಕಮ್ರೇಡರ್ಸ್. ಯುವರ್ ಕಮ್ರೇಡ್ ಭಗತ್ ಸಿಂಗ್, ನಿಮ್ಮ ಆತ್ಮೀಯ ಜೊತೆಗಾರ ಭಗತ್ ಸಿಂಗ್ ಅಂತ ಹೇಳಿ ದಿಸ್ ಲೆಟರ್ ವಾಸ್ ರಿಟನ್ ಟು ದಟ್ writing to his comrades. So ಇಲ್ಲಿಗೆ this chapter will be closed. So really in my personally I really proud to the Bhagat Singh, how they are sacrificed their his life to the Indian freedom movement, and then how to spark of the speech to his comrades and then his brothers or the fellow freedom fighters to his Indians. Okay, ಏನೇ ಇರಲಿ, ಭಗತ್ ಸಿಂಗ್ ಅವರ ಲೈಫು, ಎಜುಕೇಷನ್, how they're involved in freedom movement, and then how they are sacrificed their life to his Indian freedom fighters. So these are all informations including on this lesson. So this chapter will be closed. Thank you for watching these videos.